ಹಲೋ ಚಿಲ್ಡ್ರನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ಈ ಸೆಷನ್ಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ, ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದರೆ ಚಿಲ್ಡ್ರನ್ಸ್, ಬೋರ್ಡ್ ಅವರು ಈಗಾಗಲೇ ಮ್ಯಾಥ್ಸ್ನ ಸೆಟ್ 1 ಸೆಟ್ 2 ಪೇಪರ್ನ ಬಿಟ್ಟಿದ್ದಾರೆ. ಅವೆರಡೂ ಸೆಟ್ 1 ಸೆಟ್ 2 ಪೇಪರ್ನು ಕೂಡ ಹೇಗೆ ಈಸಿಯಾಗಿ ಸಾಲ್ವ್ ಮಾಡಬೇಕು, ಅದರ ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡಬೇಕು, ಟ್ರಿಕ್ಸ್ ಏನು, ಇದೆಲ್ಲವನ್ನೂ ಕೂಡ ನಾನು ಹೇಳಿ ಎರಡು ಸೆಟ್ ಆಫ್ ಮಾಡಲ್ ಪೇಪರ್ನು ಬಿಡಿಸಿರುವಂತಹ ವಿಡಿಯೋ ರೆಡಿಯಾಗಿದೆ, ಅಪ್ಲೋಡು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಕಲ್ತ್ಕೋಬೋದು ಅನ್ನೋಂಥದ್ದು. ಓಕೆ, ಸೊ ಮೊದಲನೇದಾಗಿ ಪ್ಯಾಟ್ರನನ್ನು ಕಲ್ತ್ಕೋಬೇಕು. ಕೀ ಆನ್ಸರ್ಸನ್ನು ವಿತ್ ಸೊಲ್ಯೂಷನ್ಸನ್ನು ಕೂಡ ಕೊಟ್ಟಿದ್ದೀನಿ ಆ ವಿಡಿಯೋಗಳಲ್ಲಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇದು ಒಂದಾದರೆ, ಈಗ ನಾನು ಹೇಳಿದಾಗೆ ಪ್ಯಾಟ್ರನನ್ನು ನೋಡ್ಕೋಬೇಕು ಸೆಟ್ 1 ಸೆಟ್ 2 ಅಲ್ಲಿ ಅಂತ ಹೇಳಿದ್ದೀನಿ. ಈಗ ಆ ಸೆಟ್ 1 ಸೆಟ್ 2 ಇರುವಂತಹ ಪ್ಯಾಟ್ರನ್ ಪ್ರಕಾರನೇ ಈಗ ನಾನು ನಿಮಗೆ 40 MCQ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಚಿಲ್ಡ್ರನ್ಸ್. ಆ 40 MCQ ಕ್ವಶನ್ಸನ್ನು ಎಲ್ಲ ಕಡೆಯಿಂದ ತೊಗೊಂಡು ನಾನು ನಿಮ್ಗಳಿಗೆ ಕೊಡ್ತಾ ಇರೋವಂಥದ್ದು, ಅಂದರೆ ಎಲ್ಲ ಚಾಪ್ಟರ್ಸಿಂದ ಪಿಕ್ ಮಾಡಿ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಕೊಡ್ತಾ ಇರೋವಂಥದ್ದು. ಸೊ ವಿತ್ ದ ಕೀ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಗಿವಿಂಗ್ ದ ಸೊಲ್ಯೂಷನ್ಸ್, ಬಟ್ ಕೀ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಅದು ಹೇಗೆ ಬಂತು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್, ನೀವು ಕಮೆಂಟ್ ಬಾಕ್ಸನ್ನು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಐ ಥಿಂಕ್ ನೀವುಗಳು, ಐ ಹೋಪ್ ದಟ್ ನೀವುಗಳು ಎರಡು ಸೆಟ್ ಆಫ್ ಪೇಪರ್ನ ಬಿಟ್ಟಿರೋದ್ರಿಂದ, ಅದನ್ನು ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಅದೇ ಬೇಸ್ಡ್ ಕ್ವಶನ್ಸ್ನ ಕೊಡೋದ್ರಿಂದ ಐ ಥಿಂಕ್ ನೀವು ಸಾಲ್ವ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆ, ಈಗ ಕ್ವಶನ್ಸ್ಗಳು ನಿಮ್ಮ ಸ್ಕ್ರೀನ್ ಮುಂದೆ ಹೋಗ್ತಾ ಇದೆ ನೋಡಿ. ಸೊ ಸ್ಕ್ರೀನ್ ಮುಂದೆ ಇದೆ. ಸೊ ವಿತ್ ದ ಕೀ ಆನ್ಸರ್ಸ್ ಆಲ್ಸೋ ಐ ಆಮ್ ಪ್ರೊವೈಡಿಂಗ್ ದೇರ್. ಸೊ ನೀವು ಮಾಡಬೇಕಾದ್ರೆ ಇಷ್ಟೇ. ಸೊ ಕ್ವಶನ್ ನೋಡ್ಕೊಳ್ಳಿ, ಕ್ವಶನ್ ಓದ್ಬಿಟ್ಟು ಆ ಕ್ವಶನ್ಗೆ ಆನ್ಸರ್ ಏನು ಬಂದಿದೆ, ಆನ್ಸರು ಹೇಗೆ ಬಂತು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ಸೊ ದಿಸ್ ಆರ್ ಆಲ್ ದ ಸಮ್ ಕ್ವಶನ್ ಚಿಲ್ಡ್ರನ್ಸ್ ದಟ್ 40 ಕ್ವಶನ್ಸ್ನ ಕೊಡ್ತಾ ಇದ್ದೀನಿ ನಾನು. ಸೊ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೋಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ 40 MCQ ಕ್ವಶನ್ಸ್. ಓಕೆ, ಐ ಆಮ್ ಗಿವಿಂಗ್ ದ ಕೀ ಆನ್ಸರ್ಸ್ ಆಲ್ಸೋ. ನೋಡಿ, 10th 1ಗೆ ಅಂತ ನಾನು ಏನು ಕೊಟ್ಬಿಟ್ಟು ಆನ್ಸರ್ k=2 ಅಂತ ಕೂಡ ಕೊಟ್ಟಿದ್ದೀನಿ. ಹೇಗೆ ಬಂತು ಅನ್ನೋದನ್ನು ನೀವು ಸಾಲ್ವ್ ಮಾಡಬೇಕು, ಅದು ಮುಖ್ಯವಾಗಿರುತ್ತದೆ. ಓಕೆ, ಯು ನೀಡ್ ಟು ಫೈಂಡ್ ದ ಆನ್ಸರ್ ಬೈ ಯುವರ್ ಸೆಲ್ಫ್. ನೀವು ಫೈಂಡ್ ಔಟ್ ಮಾಡಬೇಕು. ಯಾಕೆ ಹೇಳಿ, ನೀವು ತಾನೇ ಎಕ್ಸಾಮ್ ಬರೆಯೋದು ಚಿಲ್ಡ್ರನ್ಸ್, ಹಾಗಾಗಿ. ಓಕೆ, ಸೊ ಹಾಗಾದರೆ ಕ್ವಶನ್ಸ್ಗಳನ್ನ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಹೋಗಿ. ಸೊ 40 MCQ ಕ್ವಶನ್ಸ್ ಇರುತ್ತೆ, 1 ಅವರ್ ಇರುತ್ತೆ. 40 MCQಗೆ 40 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲವನ್ನೂ ಸಾಲ್ವ್ ಮಾಡ್ಕೊಂಡು ಹೋಗಿ. ಈಸಿ ಇದೆ ಈ ಕ್ವಶನ್ಸ್ಗಳು ಎಲ್ಲವೂ ಕೂಡ. ಇಟ್ಸ್ ಬೇಸ್ಡ್ ಆನ್ ದ ಸೆಟ್ 1 ಸೆಟ್ 2 ಪ್ಯಾಟ್ರನ್ ಪ್ರಕಾರನೇ ನಾನು ನಿಮ್ಗಳಿಗೆ ಕೊಡ್ತಾ ಇರೋವಂಥದ್ದು. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಈ ರೀತಿಯಾಗಿ ಆ ಕ್ವಶನ್ಸ್ಗಳು ಯಾವ್ಯಾವುದು, ಎರಡು ಪೇಪರ್ಲು ಕೆಲವೊಂದು ಸೇಮ್ ಟಾಪಿಕ್ ಇದೆ, ಬಟ್ ಡಿಫ್ರೆಂಟ್ ಡೇಟಾ ಇದೆ, ಹೌದಲ್ಲ? ಸೊ ಹಾಗಾಗಿ ಅದ್ರ ಬೇಸ್ ಮೇಲೆ ಕೊಟ್ಟಿರುವಂತಹ ಈ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಿ ಚಿಲ್ಡ್ರನ್ಸ್. ಸೊ ಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾವುದೇ ಪ್ರಾಬ್ಲಮ್ಮು ನೀವು ಸಾಲ್ವ್ ಮಾಡುವಂತಹ ಟೈಮಲ್ಲಿ ನಿಮಗೆ ಡೌಟ್ ಆಗಿತ್ತು ಅಂತಂದರೆ ನಿಮಗೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಟ್ರೆ ಆ ಕ್ವಶನ್ನ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆರ್ ಎಲ್ಸ್ ಎಲ್ಲ 40 MCQ ಕ್ವಶನ್ಸ್ಗಳಿಗೂ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ, ಅಂದರೆ ಕೀ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್. ನೋಡಿ, ಈ ಕ್ವಶನ್ಗೆ ವಿತ್ ದ ಎಕ್ಸ್ಪ್ಲನೇಷನ್ ಆಲ್ಸೋ ದಟ್ ಐ ಹ್ಯಾವ್ ಗಿವನ್. ಅದನ್ನು ಎಕ್ಸ್ಪ್ಲನೇಷನ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ ನಾನು. ಹಾಗಾಗಿ ಸೊ ಯು ಕ್ಯಾನ್ ರೈಟ್, ನೀವು ಸಾಲ್ವ್ ಮಾಡ್ಬೋದು ಚಿಲ್ಡ್ರನ್ಸ್, ಖಂಡಿತವಾಗ್ಲೂ ಸಾಲ್ವ್ ಮಾಡ್ಬೋದು. ನೋಡಿ, ಎಕ್ಸ್ಪ್ಲನೇಷನ್ ವಿತ್ ದ ಸೊಲ್ಯೂಷನ್. ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಕ್ವಲ್ 616 ಆದಾಗ ಸೊ ಆರ್ ವ್ಯಾಲ್ಯೂ ಇಸ್ 7 cm ಹೇಗೆ ಬಂತು ಅನ್ನೋದನ್ನು ತೋರಿಸಿರುವಂಥದ್ದು. ಓಕೆ, ಸೊ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಈ ರೀತಿ ಬರುತ್ತೆ. ಅದೇ ಥರ ಕ್ವಶನ್ ಇನ್ನೊಂದು ಕೊಟ್ಟಿದ್ದೀನಿ, ಯು ನೀಡ್ ಟು ಸಾಲ್ವ್. ಓಕೆ, ದ ಎಕ್ಸ್ಪ್ಲನೇಷನ್ ಆಲ್ಸೋ ಐ ಹ್ಯಾವ್ ಗಿವನ್, ಬಟ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಬಟ್ ರೇಡಿಯಸ್ ಅಲ್ಲ, ಡಯಾಮೀಟರ್ ಬೇಕಾಗಿರುವಂಥದ್ದು, ಹಾಗಾಗಿ. ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಆಲ್ಸೋ ದ ಎಕ್ಸ್ಪ್ಲನೇಷನ್ ಇಸ್ ದೇ. ಓಕೆ, ನೆಕ್ಸ್ಟ್ ಟ್ರಯಾಂಗಲ್ ಚಾಪ್ಟರ್ ಕ್ವಶನ್ ಚಿಲ್ಡ್ರನ್ಸ್ ಇದು. So which of the following statements is false? You need to read the options and you need to pick the right option, children. Okay, so these are all the triangle based questions. ಓದಬೇಕು ಚಿಲ್ಡ್ರನ್ಸ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಕ್ಸಾಮ್ ಹಾಲಲ್ಲಿ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆ ಕ್ವಶನ್ಗೆ ಆನ್ಸರ್ ಬರುತ್ತೆ ಅನ್ನೋಂಥದ್ದು, ಅದರ್ವೈಸ್ ಬರಲ್ಲ. ಓಕೆ, ಸೊ ಯಾಕೆಂದರೆ ನೀವು ಟಾಪಿಕ್ಸ್ ಎಲ್ಲವನ್ನು ಕಲ್ತಿರ್ತೀರಾ, ಫಾರ್ಮುಲಾಸ್ ತಲೆಯಲ್ಲಿರಬೇಕು, ಫಾರ್ಮುಲಾಸ್ ತಲೆ ಇಟ್ಕೊಂಡು ಹೋಗಿರ್ತೀರಾ, ಕೆಲವೊಂದು ಕೀಬೋರ್ಡ್ಸ್ಗಳು ನಾವು ಹೇಳಿರ್ತೀವಿ. ಆ್ಯಂಡ್ ಈಗಾಗಲೇ ಮಾಡಿರೋ MCQ ಕ್ವಶನ್ಸ್ಗಳನ್ನೆಲ್ಲವನ್ನೂ ಕೂಡ ಒಂದು ಕಡೆ ಬರೆದಿಟ್ಕೊಳ್ಳಿ.
ಆಗ ಆ ನೋಟ್ಸಲ್ಲಿ ಇದ್ದರೆ ನಿಮಗೆ ನೀವುಗಳು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಹಿಂದಿನ ದಿನ ಅದನ್ನು ತೆಗೆದು ಓಪನ್ ಮಾಡಿ ನೀವು ನೋಡ್ಬೋದು. ಓಕೆ, ಹಾಗಾಗಿ ಹೇಳ್ತಿರೋಂಥದ್ದು. ಸೊ ದಿಸ್ ಆರ್ ಆಲ್ ದ ಸಮ್ ಕ್ವಶನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇರುವಂಥದ್ದು ಇದು. ಸೊ ಸ್ಟ್ಯಾಟಿಸ್ಟಿಕ್ ಮೇಲೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ಹುಡುಕಿ. ಸೊ ನಿಮ್ಗಳಿಗೋಸ್ಕರ ಹುಡುಕ್ಬಿಟ್ಟು ಕೊಟ್ಟಿರೋದ್ರಿಂದ ಇದನ್ನು ನೀವು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಚಿಲ್ಡ್ರನ್ಸ್. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಈಸ್ ಆರ್ ಈಕ್ವಲ್. ಇಟ್ಸ್ ಅ ಥಿಯರಮ್. ಓಕೆ, ಸೊ ಇಷ್ಟು ಕ್ವಶನ್ಸ್ನ ಕೊಟ್ಟಿದ್ದೀನಿ ವಿತ್ ದ ಕೀ ಆನ್ಸರ್ಸ್ ಆಲ್ಸೋ ಹ್ಯಾ ಗಿವನ್. ನಾಟ್ ದ ಸೊಲ್ಯೂಷನ್ಸ್ ಕೊಟ್ಟಿಲ್ಲ, ಹೇಗೆ ಬಂತು ಅನ್ನುವಂಥದ್ದೆಲ್ಲ ಸೊಲ್ಯೂಷನ್ಸ್ ಕೊಟ್ಟಿಲ್ಲ. ನನ್ನ ಇಂಟೆನ್ಷನ್ ಇದ್ದಿದ್ದು ಈ ವಿಡಿಯೋದಲ್ಲಿ, ಬೋರ್ಡ್ ಪೇಪರ್ ಸೆಟ್ 1 ಸೆಟ್ 2 ಬಿಟ್ಟಿದ್ರಲ್ಲ, ಆ ಪ್ಯಾಟ್ರನ್ ಮೇಲೆ 40 MCQ ಕ್ವಶನ್ಸ್ನ ಕೊಟ್ಟು ನಿಮ್ಗಳಿಗೆ ಪ್ರಾಕ್ಟೀಸ್ ಮಾಡಲಿ ಅನ್ನೋದಕ್ಕೋಸ್ಕರ ಕೊಡೋಣ ಅಂತ ಅನಿಸ್ತು. ಹಾಗಾಗಿ 40 MCQ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಡೂ ಪ್ರಾಕ್ಟೀಸ್ ಇಟ್ ಚಿಲ್ಡ್ರನ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್ ದಟ್ ಐ ಹ್ಯಾವ್ ಗಿವನ್ ಫಾರ್ ಯು ಪೀಪಲ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಇಫ್ ಯು ನೀಡ್ ಆಲ್ ದ ಕೀ ಆನ್ಸರ್ಸ್ ಏನು ಕೊಟ್ಟಿದ್ದೀನಿ 40 MCQಗೆ, ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್.